ನಾನು ನಾನು ವಿಫಲರಾಗಿದ್ದಾರೆ ಸಫಲರಾಗಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಡೋದು ದೊಡ್ಡವನಲ್ಲ. ಆದರೆ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಅದು ಆಗಲಿ ಅಂತ ಆಶಿಸ್ತಾ ಏನು ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಮಾತ್ರ ನಾನು ಮಾತನಾಡ್ತೀನಿ. ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಹೇಳ್ತಿದ್ದೀನಿ. ದೂಷಣೆ ಮಾಡಿ ಹೋಗ್ಲಿಕ್ಕೆ ತಯಾರಿಲ್ಲ. ಅವ್ರು ಮಾಡಲಿ ಅಂತ ಮನವಿ ಮಾಡ್ತಿದ್ದೀನಿ. ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಬೆಳಗ್ಗೆಯಿಂದ ಸಂಜೆ ತನಕ 100% ಯಾವ ಡೇಟಿಗೆ ಇರ್ತೀನಿ ಅಂತ ಹೇಳ್ತೀನಿ. ಆ ಡೇಟಿಗೆ ಚೇರ್ ಹಾಕೊಂಡು ಒಬ್ಬ ಸಾಮಾನ್ಯ ಪ್ರಜೆ ಹಂಗೆ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತನಂಗೆ ನಾನು ಕಾರ್ಪೊರೇಷನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀನಿ. ತಾಲೂಕು ಆಫೀಸಲ್ಲಿ ಬೆಳಗ್ಗೆಯಿಂದ ಸಂಜೆ ಇರೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಂದಿದ್ದೀನಿ. ಜನಸಾಮಾನ್ಯರಿಗೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ರಾಯ್ತು. ನಾನು ಹೋಗೋದ್ರಿಂದ ಜನಸಾಮಾನ್ಯರ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಸಂತೃಪ್ತಿ ಆಗುತ್ತೆ. ಅದ್ರ ಬದಲಾಗಿ ಅವರೇ ಮಾಡಿದ್ರೆ ನನಗದು ಅಲ್ಲ. ಮುಂದೆ ಅದು ಮಾಡಬೇಕು, ಅವರು ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತಾರೇನೋ, ಆಗಿಲ್ಲ. ಈಗ ಮುಂದೆ ಆದರೂ ಆಗಲಿ ಅಂತ ಆಶಯ ನನ್ನದು. ಇಲ್ಲ, ವೈಫಲ್ಯ ಅನ್ನೋದಕ್ಕಿಂತ ಜನಸಾಮಾನ್ಯರ ಸಮಸ್ಯೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು. ನಾನೀಗ ಒಂದು ಅಲ್ಲ ಏನು ಅಂತೇಳಿ ಹೇಳಿದ್ರೆ ಹೆಚ್ಚು ಆಸಕ್ತಿ ತೋರದೇ ಇರೋದು ಒಂದು ಕಾರಣ ಆಗ್ಬೋದು. ನಾನೀಗ ಯಾವುದೋ ಒಂದು ಗ್ರಾಮದಲ್ಲಿ ಅಥವಾ ಯಾವುದೋ ಒಂದು ಏರಿಯಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದು ಜಾತಿ ನೋಡಲಿಲ್ಲ, ನನ್ನ ಧರ್ಮ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ. UGD ಸಮಸ್ಯೆ ಇದೆ ಅಂತೇಳಿ ಹೇಳಿದ್ರೆ UGD ಕೆಲಸ ಮಾಡಿಸೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೆ. ನಮಗೆ ನೀರಿಲ್ಲ ಅಂತೇಳಿ ಹೇಳಿದ್ರೆ ಅಮೃತ್ ಯೋಜನೆಯಲ್ಲಿ ನೀರು ಹೆಂಗೆ ತರೋದು ಅಂತೇಳಿ ಹೇಳಿ ಅದಕ್ಕೆ ಅಡಿಷ್ನಲ್ ಗ್ರ್ಯಾಂಟ್ ಏನು ಬೇಕು ಅಂತ ಆ ಗ್ರ್ಯಾಂಟನ್ನು ತರೋ ಅಂತ ಕೆಲಸ ಮಾಡ್ತಿದ್ದೆ. ಇಲ್ಲಿ ಆಸಕ್ತಿ ನಿರಾಸಕ್ತಿಗಿಂತ ಹೆಚ್ಚಾಗಿ ಬದ್ಧತೆ ಬೇಕು. ಆ ಬದ್ಧತೆ ಜನರು ಅಪೇಕ್ಷೆ ಪಡ್ತಾ ಇದ್ದಾರೆ. ಅದು ಪರಿಣಾಮಕಾರಿಯಾಗಿ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಅಲ್ಲ, ಬೇಜಾರೇನಿಲ್ಲ. ರಾಜಕೀಯ ಮೇಲಾಟ ಆಗಬಾರ್ದು, ಕೇವಲ ಇಲ್ಲಿ ಕೆಸರಚ್ಚ ಅಂತ ಕೆಲಸ ಮಾಡಬಾರ್ದು ಅಂತೇಳಿ ಹೇಳಿ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದೀನಿ. ಅಲ್ಲ, ನಂದು ಕೂಡ ಜವಾಬ್ದಾರಿ ಇದೆ ಅಂತ ಜವಾಬ್ದಾರಿ ಅರ್ಥಕೊಂಡು ಅವ್ರು ಮಾಡಲಿ ಅಂತ ಅಪೇಕ್ಷೆ ಇದೆ. ಅವರಿಂದ ಆಗಲಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಯಾರು ಒಬ್ರು ಸ್ಪಂದಿಸಲೇಬೇಕು. ಆ ಸ್ಪಂದಿಸೋಂಥ ಕೆಲಸವನ್ನು ನಾನು ಮಾಡೋದ್ರ ಮೂಲಕ ಜನರಿಗೆ ಅಟ್ಲೀಸ್ಟು ಅದರಿಂದ ಒಂದು ಶಕ್ತಿ ಸಿಗಲಿ ಅನ್ನೋಂಥದ್ದು ನನ್ನ ಅಲ್ಲ. ಟೈಮ್ ಡೆಡ್ಲೈನ್ ಎಲ್ಲ ಇಲ್ಲ, ಅವ್ರು ಮಾಡ್ತಾರೆ ಅನ್ನೋ ಅಪೇಕ್ಷೆ ಇದೆ. ಅವ್ರು ಈಗ ಹೇಳಿದ್ನಲ್ಲ 3 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಅವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಮಾಡಿದ್ರೆ ಸಂತೋಷ, ಮಾಡಲಿಲ್ಲ ಅಂತ ಹೇಳಿದ್ರು ಈ ಮಾಧ್ಯಮಗೋಷ್ಠಿಯಿಂದ ಅಧಿಕಾರಿಗಳ ವರ್ಗನಾದರೂ ಇದರಿಂದ ಹೊರಗೆ ಬರುತ್ತಾ ಅಂತೇಳಿ ಕಾದು ನೋಡೋಣ. ಎಲ್ಲ ನನ್ನಿಂದನೇ ಅನ್ನೋ ಭಾವನೆಯನ್ನು ಬಿಟ್ಟು ಬಹುಶಃ ಜನರಿಗೆ ಈ ವಿಚಾರ ತಿಳಿಸೋದ್ರ ಮೂಲಕ ಅಧಿಕಾರಿಗಳು ಎಚ್ಚೆತ್ಕೊಳ್ಬೋದು ಅನ್ನೋ ಆಶಯ ಇಟ್ಕೊಂಡಿದ್ದೀನಿ. ಇದ್ರ ಪರಿಸ್ಥಿತಿ ನೋಡಿ ಬರುವಂಥ 10-6 ದಿನಗಳಲ್ಲಿ ಈ ಕೆಲಸಕ್ಕೆ ನಾನು ಚುರುಕು ಕೊಡೋ ಅಂಥ ಕೆಲಸವನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಾಡೋ ಅಂಥದ್ದನ್ನು ಮಾಡ್ತೀವಿ. ಗೌಡ್ರು ನನಗೆ ಮಾಹಿತಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ರೆ ನಂಜುಂಡೇಗೌಡರು ಅಥವಾ ಅವ್ರಿಗೆ ಮಾಹಿತಿ ಕೊಡ್ತೇನೋ ಗೊತ್ತಿಲ್ಲ. ಹಾಸನದಿಂದ ಜನಪ್ರತಿನಿಧಿನ ಆಯ್ಕೆ ಮಾಡೋವಂಥದ್ದು ನಮ್ಮ ಸಮಸ್ಯೆಯನ್ನು ವಿಧಾನಸಭಾ ಕಲಾಪದಲ್ಲಿ ಚರ್ಚೆ ಮಾಡಿ ಆ ಬರುವಂಥ ಇಲಾಖೆಯ ಕಾರ್ಯದರ್ಶಿಗಳು ಮಂತ್ರಿಯೊಟ್ಟಿಗೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡಿಟ್ಕೊಳ್ಳೋದಕ್ಕೆ ಶಾಸಕಾಂಗ ಅಂತ ಇರುವಂಥದ್ದು. ಆ ಶಾಸಕಾಂಗದಲ್ಲಿ ಯಶಸ್ವಿಯಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಂಟ್ ಕೊಡದೇ ಇರ್ಬೋದು. ಇವತ್ತು ಚಿಕ್ಕಮಂಗ್ಳೂರಿನಲ್ಲಿ ಇಲ್ಲ, ನಂಜುಂಡೇಗೌಡ್ರೆ ಉದಾಹರಣೆಗೆ ಹೇಳ್ತೀನಿ. ಬರ್ತ್ ಸರ್ಟಿಫಿಕೇಟ್ ಮಾಡೋ ಅಂಥದ್ದು ಪಾಲಿಸಿ ಅಲ್ಲ, ಆಡಳಿತ ವ್ಯವಸ್ಥೆ ಕೊಡಬೇಕಾಗಿರೋ ಚುರುಕು. 30-40 30-50ಗೆ ಅಲ್ಲ. ಹೌದು, ಅದಕ್ಕೆ 1 ವರ್ಷದೊಳಗಡೆ ಹಾಸನಲ್ಲಿ ಸಮಸ್ಯೆ ಆಗಿರೋದು ನಾನು ಹೇಳ್ತಾ ಇರೋದು. ಕಳೆದ ವಾರ ಆಗಿದ್ದು ಇವತ್ತಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ನಿಮ್ಗೆ ಹೇಳಿದ್ದು 1 ವರ್ಷದ ಮುಂಚೆಯಿಂದ ಅದೇ ಇದೆ. ಮ್ಯಾಕ್ಸಿಮಮ್ 1 ಇಯರ್. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಧರ್ಮ ಆಗಲಿ 9 ತಿಂಗಳು 1 ವರ್ಷಕ್ಕೆ ನಾಮಕರಣ ಮಾಡೋವಂಥದ್ದು, ನೇಮಿಂಗ್ ಸೆರೆಮನಿ ಮಾಡ್ಕೊಂಡು ಹೆಸರಿಡೋವಂಥದ್ದು, ನಂತರ ತಗೊಳ್ಳೋವಂಥದ್ದು ಇದೆ. ತುಂಬ ದಿನಗಳಾದ ನಂತರ ಏನಾದ್ರು ತಗೊಳ್ಬೇಕು ಅಂತ ಹೇಳಿದ್ರೆ ಕೋರ್ಟ್ ಮೂಲಕ ಅಫಿಡವಿಟ್ ಮಾಡಿಸ್ಬೇಕು. ಅದ್ರ ಮಾಹಿತಿ ಇದೆ. ನಾನು ಭಾಳ ಜವಾಬ್ದಾರಿಯುತವಾಗಿ ಮಾತಾಡ್ತಿದ್ದೀನಿ. ನಾನು ಕೇಳ್ತಾ ಇರೋವಂಥದ್ದು ಕಳೆದ ವಾರ ಯಾವುದೋ ಡೆಲಿವರಿ ಆಗಿದೆ, ನೀವು ಇವತ್ತು ಹೋಗಿ ಕಾರ್ಪೊರೇಷನ್ಗೆ ಅಲ್ಲಿ ಕೇಳಿದ್ರೆ ಅದರ ಅಂಕಿಅಂಶ ಇರೋದಿಲ್ಲ. ಇದು ಸಮಸ್ಯೆ, ಇದು ಜನಸಾಮಾನ್ಯರ ಸಮಸ್ಯೆ ಅಂತೇಳಿ ಹೇಳ್ತಿರೋದು. ಒಂದು ಆಟೋ ಓಡಿಸೋಂಥವ್ರು ಅಥವಾ ದಿನಗೂಲಿ ನೌಕರ ಮಾಡ್ಕೊಂಡಿರೋಂಥವ್ರು ಒಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳೋದು ಕೋರ್ಟಿಗೆ ಹೋಗಿ 5-6 ಸಾವಿರ ಖರ್ಚು ಮಾಡೋ ಅಂಥ ಪರಿಸ್ಥಿತಿ ಬರಬೇಕಾ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಆಮೇಲೆ ಪಾಲಿಸಿ ಡಿಸಿಷನ್ ಮಾಡೋ ಅಂಥದ್ದು ಅಭಿವೃದ್ಧಿಗೆ ಹಣ ತರೋದಕ್ಕೆ ಆಡಳಿತ ಪಕ್ಷದಲ್ಲಿ ಇರಬೇಕು ಅಂತಿರುತ್ತೆ. ಆದರೆ
ನಮ್ಮ ಸ್ಥಳೀಯ ಪ್ರದೇಶಗಳಿಗೆ ಬೇಕಾಗೋಂಥ ಯಾವುದೇ ಪಾಲಿಸಿ ಡಿಸಿಷನ್ ಇರಲಿ ಪರಿಣಾಮಕಾರಿಯಾಗಿ ಮತ್ತೆ ಜನಸ್ನೇಹಿಯಾಗಿದ್ದರೆ ಸರ್ಕಾರ ಒಪ್ಕೊಂಡು ಮಾಡೋಂಥ ಕೆಲಸವನ್ನು ಮಾಡುತ್ತೆ, ಯಾವುದೇ ಸರ್ಕಾರ ಇರಲಿ. ಈಗ BJP ಸರ್ಕಾರ ಇದ್ದಾಗ ನಮ್ಮ ಜಿಲ್ಲೆಯಲ್ಲಿ 6 ಜನ JDS ಶಾಸಕರಿದ್ದರು. ಅವ್ರು ಹೇಳಿದಂಥ ಅನೇಕ ಕೆಲಸಗಳನ್ನ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅನುಷ್ಠಾನ ಮಾಡಿದ್ದೀವಿ. ಅನೇಕ ನೀರಾವರಿ ಯೋಜನೆಗಳು, ಬೇಲೂರಿನ ರಣಘಟ್ಟ ಇರ್ಬೋದು, ಅರಸೀಕೆರೆ ನೀರಾವರಿ ಯೋಜನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತನ್ನ ಸಮಯದಲ್ಲಿ ಕೊಟ್ಟಿದ್ದು. ಅವಾಗ ಭಾರತೀಯ ಜನತಾ ಪಾರ್ಟಿ ಶಾಸಕರಿರಲಿಲ್ಲ. ಆದ್ರೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು ವಿರೋಧ ಪಕ್ಷದಲ್ಲಿದ್ದೀವಿ, ಹಂಗಾಗಿ ಮಾಡೋಕ್ಕಾಗ್ತಿಲ್ಲ. ಅದು ಸಮಂಜಸ ಉತ್ತರ ಅಲ್ಲ ನಂಜನಗೌಡ್ರೆ. ನಾವು ಮಾಡಬೇಕು ಅನ್ನೋ ಬದ್ಧತೆ ಇಟ್ಕೊಂಡು ನಾವು ಏನು ಎಫರ್ಟ್ ಹಾಕಿದ್ದೀವಿ, ಏನು ಮಾಡ್ತೀವಿ ಅನ್ನೋ ಅಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೂ ಸಕ್ರಿಯವಾಗಿ ಮಾಡಬೇಕು ಅಂತ ಜನರ ಅಪೇಕ್ಷೆ ಇದೆ, ನಿಮ್ಗಳ ಅಪೇಕ್ಷೆ ಇದೆ. ಅದನ್ನು ನಾನು ಅವರಿಗೆ ಮನವರಿಕೆ ಮಾಡಿಕೊಡ್ತಿದ್ದೀನಿ ಹೊರತು ನನಗೀಗ ರಾಜಕೀಯ ವಿರೋಧಿ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡದೇ ಇದ್ರೆ ಒಳ್ಳೇದು ಅಂತ ನಾನು ಚುನಾವಣೆ ಸಂದರ್ಭದಲ್ಲಿ ಬಂದು ಓಟ್ ಕೇಳ್ಬೋದಿತ್ತು. ನಾನು ಓಟಿನ ರಾಜಕಾರಣ ಅಥವಾ ಗೆಲುವಿನ ರಾಜಕಾರಣದಲ್ಲಿ ಇಲ್ಲಿ ಮಾಡ್ತಿಲ್ಲ. ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಇವತ್ತು ನಿಮ್ಮ ನಡುವೆ ಬಂದು ಕೂತಿರೋದು. ಈ ಎಲ್ಲ ಕೆಲಸ ಆಗ್ತಿಲ್ಲ ಅಂತ ಚುನಾವಣೆಗೆ 3 ತಿಂಗಳಿದ್ದಾಗ ಬಂದು ಎತ್ಕಟ್ಟ ಅಂಥದ್ದು ಭಾಳ ಸುಲಭವಾದ ಕೆಲಸ. ಆ ಕೆಲಸ ನಾನು ಮಾಡ್ತಾ ಇಲ್ಲ, ಜವಾಬ್ದಾರಿಯುತವಾದಂಥ ಕೆಲಸ ಮಾಡ್ತಾ ಇದ್ದೀನಿ. ಆ ಜವಾಬ್ದಾರಿಯುತ ಕೆಲಸದಲ್ಲಿ ಯಾವುದೇ ರಾಜಕೀಯ ಮೇಲಾಟ ಇಲ್ಲ, ಮತ್ತು ಯಾರ ಮೇಲೂ ದೂರು ಅಥವಾ ಅವರು ಪ್ರಯೋಜನ ಇಲ್ಲ ಅನ್ನೋ ಪದನೂ ಕೂಡ ನಾನು ಹೇಳಲಿಕ್ಕೆ ತಯಾರಿಲ್ಲ. ಅವರು ಅವ್ರದ್ದೇ ಆದಂಥ ಕೆಲಸ ಮಾಡ್ತಿದ್ದಾರೆ. ಅದ್ರ ಜನಸಾಮಾನ್ಯರಿಗೆ ಇನ್ನೂ ಹೆಚ್ಚು ಹತ್ತಿರ ಆಗಬೇಕು ಅನ್ನೋ ಅಪೇಕ್ಷೆ ಇದೆ. ಸರಿಗ ಹೊಸ CM ಬಂದ್ಮೇಲೆ ರಾಜ್ಯಾದ್ಯಂತ